ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಮತ್ತೊಂದು ದೊಡ್ಡ ಭಾರಿ ಜಯ ಸಿಕ್ಕಿದೆ ಕೋರ್ಟ್ ಅಂಗಳದಲ್ಲಿ. ಕೋರ್ಟ್ ನಲ್ಲಿ ಮತ್ತೊಂದು ಜಯವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಪಡ್ಕೊಂಡಿದ್ದಾರೆ. ಯಾವ ರೀತಿ ಪಡ್ಕೊಂಡಿದ್ದಾರೆ ದರ್ಶನ್ ರವರು, ಯಾವ್ಯಾವ ರೀತಿ ಅವರ ಒಂದು ಜಯ ಸಿಕ್ಕಿದೆ, ಸುಳ್ಳು ಪಳ್ಳು ಇವೆಲ್ಲವೂ ಕೂಡ ಒಂದಲ್ಲ ಒಂದಿನ ಆಚೆ ಬರಲೇಬೇಕು ಅಂತ ಕಾಯ್ತಾ ಇದ್ದಂತಹ ದರ್ಶನ್ ರವರಿಗೆ ಈಗ ಮತ್ತೊಂದು ಜಯ ಸಿಕ್ಕಿದೆ. ಏನ್ ಜಯ ಸಿಕ್ಕಿದೆ, ಹೆಂಗ್ ಜಯ ಸಿಕ್ಕಿದೆ, ಯಾವ ಪಾಯಿಂಟ್ಸ್ ಇಂದ ಜಯ ಸಿಕ್ತು, ಯಾವ ಪಾಯಿಂಟ್ಸ್ ಇಂದ ಕೋರ್ಟ್ ನ್ಯಾಯಾಲಯ ಇವರಿಗೆ ಶಬ್ಬಾಷ್ ಅಂತ ಅಂತು. ನೋಡ್ತಾ ಹೋಗೋಣ ಬನ್ನಿ. ನಿಮಗ್ ಗೊತ್ತಿದೆ ಏನೋ ರೇಣುಕಾ ಸ್ವಾಮಿಯ ಹತ್ಯೆ ಸಂದರ್ಭದಲ್ಲಿ ದರ್ಶನ್ ರವರು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಅಲ್ಲಿಗೆ ಒದ್ದಿದ್ದಾರೆ, ಇಲ್ಲಿಗೆ ಒದ್ದಿದ್ದಾರೆ, ಹಂಗ ಒದ್ದಿದ್ದಾರೆ, ಹಿಂಗ ಒದ್ದಿದ್ದಾರೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಒದ್ದು ಬಿಟ್ರಂತೆ, ಇಲ್ಲಿ ಒದ್ದು ಬಿಟ್ರಂತೆ, ಎಲ್ಲೆಲ್ಲೋ ಒದ್ರಂತೆ ಅಂತೆಲ್ಲ ಹೇಳಿದ್ರು. ಅದನ್ನೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆ ಮಾಡಿದಾಗ ದರ್ಶನ್ ರವರಲ್ಲಿ ಇದ್ರ ಅನ್ನುವ ಕ್ವಶನ್ ಮೂಡ್ತಾ ಇತ್ತು. ಅಲ್ಲ, ದರ್ಶನ್ ರವ್ರು ಒದ್ರು ಅಂತ ಹೇಳ್ತಾ ಇದ್ರಲ್ಲ ಎಲ್ರು, ಅಲ್ಲಿ ದರ್ಶನ್ ರವ್ರು ಇದ್ರ ಒದಿಯೋದಕ್ಕೆ ಅನ್ನೋದು ಕೂಡ ಈಗ ಅನುಮಾನ ಮೂಡ್ತಾ ಇದೆ. ಅದಕ್ಕಿಂತ ಮುಂಚೆ ನ್ಯಾಯಾಲಯದಲ್ಲಿ ನಡೆದಂತ ಒಂದು ಘಟನೆ ಹೇಳ್ಬಿಡ್ತೀನಿ ನಿಮ್ಗೆ. ಘಟನೆ ಅಂದ್ರೆ ಏನೇನ್ ಆಯ್ತು ಅಂತ ಹೇಳಿ ಅದ್ರ ವಿಚಾರವಾಗಿ ನಿಮ್ಗೆ ಹೇಳಕ್ ಶುರು ಮಾಡ್ತೀನಿ. ನ್ಯಾಯಾಲಯದಲ್ಲಿ ಈ SPP ಪ್ರಸನ್ನ ಕುಮಾರ್ ಒಂದು ಅರ್ಜಿ ಸಲ್ಲಿಸಿದ್ರು. ಏನಂತ ಅರ್ಜಿ ಸಲ್ಲಿಸಿದ್ರು, ಈ ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಅವರು ಗೊಂದಲಕ್ಕೊಳಗಾಗಿ ಅಂತ ಹೇಳ್ತಾ ಇದ್ದಾರೆ. ಇರೋ ಸತ್ಯಾಂಶವನ್ನ ರೇಣುಕಾ ಸ್ವಾಮಿ ತಾಯಿ ಹೇಳಿದ ತಕ್ಷಣ ಸರ್ಕಾರದ ವಕೀಲರಿಗೆ ದಿಗ್ಭ್ರಾಂತರಾಗಿ ನಿಂತ್ಕೊಂಡ್ರು. ಯಾಕಂದ್ರೆ ಸರ್ಕಾರದ ವಕೀಲರ ಬುಡಾನೆ ತೆಳ ಮೇಲಾಗೋಯ್ತು ರತ್ನಪ್ರಭಾ ಹೇಳಿಕೆಯಿಂದ. ರತ್ನಪ್ರಭಾ ನಿಜಾನೇ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರತ್ನಪ್ರಭಾ ಹೇಳಿಕೆಯನ್ನು ನೀವು ನಮ್ಮ ಪರವಾಗಿ ಇದನ್ನ ಮಾಡಬೇಡಿ, ದರ್ಶನ್ ರವರ ಸಾಕ್ಷಿ ಅಂತ ಹೇಳಿ ಅವರನ್ನ ನೀವು ಪಾರ್ಟಿ ಸವಾಲು ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿ ಸಲ್ಲಿಸಿದ್ದ SPP ಪ್ರಸನ್ನ ಕುಮಾರ್ ಅವರು ದರ್ಶನ್ ರವರ ಸಾಕ್ಷಿ, ಹಾಗಾಗಿ ಹಾಗೆ ಹೇಳ್ತಾ ಇದ್ದಾರೆ ಅಂತ ಅರ್ಜಿ ಕೊಟ್ಟಿದ್ರು ಇವರು SPP ಪ್ರಸನ್ನ ಕುಮಾರ್. ಇವ್ರ ಉದ್ದೇಶ ಏನು, ಯಾಕೆ ಹಂಗ ಅರ್ಜಿ ಕೊಟ್ಟಿದ್ರು, ರೇಣುಕಾ ಸ್ವಾಮಿ ತಾಯಿಯನ್ನ ದರ್ಶನ್ ಸಾಕ್ಷಿಯನ್ನಾಗಿ ಮಾಡ್ಲಿಕ್ಕೆ ಹೊಟ್ಟಿದ್ ಯಾಕೆ ಈ SPP ಪ್ರಸನ್ನ ಕುಮಾರ್ ಅವರೇ, ನೀವು ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾರನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ, ದರ್ಶನ್ ರವರ ಪರ ಸಾಕ್ಷಿ ಮಾಡ್ಲಿಕ್ಕೆ ಹೊರಟಿದ್ರಿ. ನ್ಯಾಯಾಲಯ ಮಕಕ್ ಹೊಡೆದಂಗೆ ಹೇಳಿದೆ ಇವತ್ತು, ಮಕಕ್ ಹೊಡೆದಂಗೆ ಅರೆ ಅತ್ಯರಿಕೆ ಅಂತ ಹಂಗ ಹೇಳಿ ಇವರ ಪ್ರಾಸಿಕ್ಯೂಷನ್ ಅನ್ನ ಸಂಪೂರ್ಣವಾಗಿ ವಜಾಗೊಳಿಸ್ತು. ಅಲ್ಲ ರೀ, ಎಷ್ಟಂತ ನೀವು ಒಂದು ವ್ಯಕ್ತಿಯ ಮೇಲೆ ಎಷ್ಟಂತ ಒಂದು ವ್ಯಕ್ತಿಯ ಮೇಲೆ ನೀವು ಭಗವಂತ ಮೇಲೆ ನೋಡ್ತಿದ್ದಾನ್ರಿ, ಭಗವಂತ ಮೇಲೆ ನೋಡ್ತಿದ್ದಾನೆ. ಭಗವಂತ ಇರೋದು ಸತ್ಯ, ಭಗವಂತ ಇರೋದು ಸತ್ಯ, ಆ ತಾಯಿ ಚಾಮುಂಡೇಶ್ವರಿ ಇರೋದು ಸತ್ಯ ಅನ್ನೋ ಕಾರಣಕ್ಕೆ ಇವತ್ತು ಪ್ರತಿ ಹೆಜ್ಜೆಯಲ್ಲೂ ದರ್ಶನ್ ರವರ ಸತ್ಯವೂ ಬಯಲಾಗ್ತಾ ಇದೆ. ಈ SPP ಪ್ರಸನ್ನ ಕುಮಾರ್ ಏನ್ ಅರ್ಜಿ ಸಲ್ಲಿಸಿದ್ರು ಅಂದ್ರೆ, ರತ್ನಪ್ರಭಾ ಅವರನ್ನ ದರ್ಶನ್ ರವರ ಸಾಕ್ಷಿಯನ್ನಾಗಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಯಾಕೆ ಗೊತ್ತಾ, ಯಾಕೆ ದರ್ಶನ್ ರವರ ಸಾಕ್ಷಿಯನ್ನಾಗಿ ನ್ಯಾಯಾಲಯ ನೋಡ್ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು. ನ್ಯಾಯಾಲಯದ ದೃಷ್ಟಿಯಲ್ಲಿ ರತ್ನಪ್ರಭಾ ರೇಣುಕಾ ಸ್ವಾಮಿಯ ತಾಯಿ ದರ್ಶನ್ ರವರ ಸಾಕ್ಷಿ ಅಂತ ಹೇಳಿ ನೋಡ್ಬೇಕು ಅಂತ ಯಾಕೆ ಒತ್ತಾಯ ಮಾಡಿ ಅರ್ಜಿ ಸಲ್ಲಿಸಿದ್ರು ಅಂದ್ರೆ, ಆವಾಗ ಮತ್ತೊಮ್ಮೆ ರತ್ನಪ್ರಭಾರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತಿತ್ತು. ಏನಾಗ್ತಿತ್ತು ಹೇಳಿ, ಮತ್ತೊಮ್ಮೆ ರತ್ನಪ್ರಭಾ ಅವರನ್ನ ಕರೆಸ್ಕೊಂಡು ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತಿತ್ತು. ಅದ್ರಗೋಸ್ಕರ ಆ ಸಂದರ್ಭದಲ್ಲಿ ಮತ್ತೊಂದು ಹೇಳಿಕೆಯನ್ನ ಬಹುತೇ ನಿರೀಕ್ಷೆ ಮಾಡಿದ್ರು ಅಂತ ಅನ್ಸತ್ತೆ SPP ಪ್ರಸನ್ನ ಕುಮಾರ್. ಅದನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಆಗೋದಿಲ್ಲ ಅಂತ ಹೇಳಿದೆ. ಅಲ್ಲೊಂದು ಹೇಳೋದು, ಇಲ್ಲೊಂದು ಹೇಳೋದು, ಮತ್ತೊಂದು ಹೇಳೋದು, ಮತ್ತೊಬ್ಬನ ಮುಂದೊಂದು ಹೇಳೋದು, ಇವನು ಮುಂದೊಂದು ಹೇಳೋದು ಮಾಡಿದ್ರೆ ಅದು ಸರಿಯಲ್ಲ ಅಂತ ಹೇಳಿ ನ್ಯಾಯಾಲಯ ನೇರವಾಗಿ SPP ಪ್ರಸನ್ನ ಕುಮಾರ್ಗೆ, ಅಂದ್ರೆ ಗೌರ್ಮೆಂಟ್ ಅಧಿಕಾರಿ, ಗೌರ್ಮೆಂಟ್ ಸರ್ಕಾರಿ ಪರ ವಕೀಲರು ಇರ್ತಾರಲ್ಲ, ಈ ವಕೀಲರಿಗೆ ಸರಿಯಾದ ಬಿಷಿಯನ್ನ ನ್ಯಾಯಾಲಯ ಮುಟ್ಟಿಸಿದೆ. ನಿಮಗ್ ಗೊತ್ತಿದೆ. ಎಷ್ಟು ದಿನ ಅಂತ ನಟ ದರ್ಶನ್ ರವರ ಮೇಲೆ ಈ ರೀತಿ ಸಂಕೇತಗಳನ್ನ ಹುಡುಕ್ತಾ ಇರ್ತೀರಿ, ಈ ರೀತಿ ಮಾಡ್ತಾ ಇರ್ತೀರಿ. ಪಾರ್ಟಿ ಸವಾಲನ್ನ ಅರ್ಜಿ ಸಲ್ಲಿಸಿದ್ರು. ಈ ತರ ಅವರನ್ನ ದರ್ಶನ್ ರವರ ಸಾಕ್ಷಿಯನ್ನಾಗಿ ಮಾಡಿ ಅಂತ ಕೋರ್ಟ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇವರು ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ, ಸಲ್ಲಿಸಿದಾರೆ ಬಿಡಿ.
ಬಟ್ ನೋಡಿ ಇವ್ರದ್ದು ಎಷ್ಟು ಮೈಂಡ್ ಇರಬೇಡ ಅಂತ. ಪಾರ್ಟಿ ಸವಾಲ್ ಪ್ರಾಸಿಕ್ಯೂಷನ್ ಇವತ್ತು ತಿರಸ್ಕರಿಸ್ಬಿಟ್ಟಿದೆ ನ್ಯಾಯಾಲಯ. ಇವರಿಗೆ ರತ್ನಪ್ರಭಾ ಅಂದ್ರೆ ರೇಣುಕಾಸ್ವಾಮಿ ತಾಯಿಯನ್ನ ದರ್ಶನ್ ಸಾಕ್ಷಿಯನ್ನಾಗಿ ಮಾಡಿ ಆವಾಗ ಮತ್ತೆ ಇನ್ನೊಂದು ಹೇಳಿಕೆಯನ್ನ ತೆಗೆದುಕೊಂಡು ಆ ಹೇಳಿಕೆಯಿಂದ ಮತ್ತೊಂದು ಹಂತಕ್ಕೆ ಹೋಗಿ ಮತ್ತೊಂದು ಕೇಸ್ ದರ್ಶನ್ ಅವ್ರ ಮೇಲೆ ಬೀಳ್ಬೇಕಾ? ಎಂತ ಎಂತ ಜನಗಳು, ಸರ್ಕಾರದ ಪರ ವಕೀಲರು, ಎಪ್ಪು ಎಪ್ಪು ಎಪ್ಪು. ಮೆಚ್ಚಬೇಕ್ರಯ್ಯ ನಿಮ್ಮಂತವ್ರನ್ನ ಭಗವಂತ ಎಲ್ಲಿಟ್ಟಿದ್ರಯ್ಯ ನಿಮ್ಮನ್ನ ಇಲ್ಲಿ ತನಕ. ತಾಯಿ ಚಾಮುಂಡೇಶ್ವರಿ ದೇವಿ ನಿಮ್ಮನ್ನ ಇಲ್ಲಿ ತನಕ ಎಲ್ಲಿಟ್ಟಿದ್ದಿಳ್ರಯ್ಯ ಪಾಪ. ನಿಮ್ಮಂಥವ್ರು ಕೂಡ ಇದ್ದೀರಿ ಅಂದ್ರೆ ಹೆಮ್ಮೆ ಪಡ್ಬೇಕು ಅಲ್ರಯ್ಯ. ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯಾದಂತಹ ಮನುಷ್ಯತ್ವವನ್ನ ಮೆರಿತಾ ಇದ್ದೀರಲ್ಲ ನೀವು, ಬೆರೀರಿ. ಇವತ್ತು ನಿಮ್ಮದ ತಕ್ಕ ಉತ್ತರಗಳು ನಿಮಗೆ ನ್ಯಾಯಾಲಯನ ನೀಡ್ತಾ ಇದೆ, ಬೇರೆ ಯಾರು ನೀಡಬೇಕಾಗಿಲ್ಲ, ಬೇರೆ ಯಾರು ಹೇಳಬೇಕು ಆಗಿಲ್ಲ. ಕೆಲವರು ಹೇಳ್ತಾರೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿನೇ ಇಲ್ಲ, ಆತ ಇಲ್ವೇ ಇಲ್ಲ, ಆತ ಬದುಕೂನೂ ಇಲ್ಲ. ಅಂದ್ರೆ ಹೇಗೆ ಹೇಳ್ತಾರೆ ಗೊತ್ತಾ, ದರ್ಶನ್ರೇ ಮಾಡಿದ್ದು ಅನ್ನೋ ಒಪ್ಕೊಳ್ಬೇಕು ಜನ, ಅಂದ್ರೆ ಅವ್ರು ಒಪ್ಕೊಳ್ಳೋರು. ದರ್ಶನ್ರವ್ರು ಮಾಡಿದ್ದಾರೆ ಅಂತ ಒಪ್ಕೊಳಕ್ಕೆ ಅವ್ರೇನ್ ಹುಚ್ರೇನ್ರಿ ಅವರು? ಅವ್ರ್ಯಾಕೆ ಹುಚ್ಚರಾಗ್ತಾರ್ರಿ? ಮಾಡದೇ ಇರೋ ತಪ್ಪನ್ನ ಮಾಡಿದೀನಿ ಅಂತ ಅವ್ರ್ಯಾಕೆ ಮೈ ಮೇಲೆ ಒಪ್ಕೊಳ್ತಾರೆ? ಅಂದ್ರೆ ವರ್ಷಾನುಗಟ್ಲೆ ಜೈಲಲ್ಲಿ ಕೂಡಿಸಿದ್ರೆ, ವರ್ಷಾನುಗಟ್ಲೆ ಜೈಲಲ್ಲಿ ಮಲಗಿಸಿದ್ರೆ ತಾನಾಗೆ ನಾನು ಹೌದು ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಶರಣಾಗಿ ಮತ್ತೆ ಬೇಲ್ ಮೇಲೆ ಬರ್ತಕ್ಕಂಥ ಕೆಲಸ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ನೋಡ್ರಿ, ಕಷ್ಟ ಆದ್ರೆ ಆಗ್ಲಿ, ತಪ್ಪೇ ಮಾಡಿಲ್ಲ, ಅವ್ರು ಯಾಕೆ ಒಪ್ಕೋತಾರೆ? ಹಿಂಗ ನಮಗ್ ಅನ್ಸತ್ತೆ, ನಿಮಗೆ ಹೆಂಗ ದರ್ಶನ್ ರವರೇ ಮಾಡಿದ್ದಾರೆ ಅಂತ ಅನ್ಸತ್ತಲ್ಲ, ಮಾಡಿದ್ದಾರೆ ಅಂತ ಅನ್ಸುತ್ತಾ ಇದೆಯಲ್ಲ, ನಮಗ್ ಹಂಗ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಮುಂದೆ ನಿಮಗ್ ದರ್ಶನ್ ರವರು ಹತ್ಯೆ ಮಾಡಿದ್ದಾರೆ, ಒದ್ದಿದ್ದಾರೆ, ಅಲ್ಲು ಒದ್ದಿದ್ದಾರೆ, ಕಣ್ಣಿಗೆ ಒದ್ದಿದ್ದಾರೆ, ಬಾಯಿಗೆ ಒದ್ದಿದ್ದಾರೆ, ಇನ್ನೊಂದ್ ಕಡೆ ಒದ್ದಿದ್ದಾರೆ, ಮತ್ತೊಂದ್ ಕಡೆ ಒದ್ದಿದ್ದಾರೆ ಎಲ್ಲ ಹೇಳಿದ್ರಲ್ಲ, ನಮಗ್ ಅನಿಸ್ತಾ ಇದೆ ಎಲ್ಲೂ ಒದ್ದಿಲ್ಲ, ಅವರು ಬಂದೇ ಇಲ್ಲ ಅಲ್ಲಿ ಪಟ್ಟಣಗೆರೆ ಸ್ಯಾಟಿಗೆ ಅಂತ ನಮಗೂ ಅನ್ಸತ್ತಪ್ಪ. ಯಾಕೆ ನಾವು ಪ್ರಜೆ ಅಲ್ವಾ, ಭಾರತದ ಪ್ರಜೆ ಅಲ್ವಾ, ಅಥವಾ ನಾವು ಕರ್ನಾಟಕದ ಪ್ರಜೆ ಅಲ್ವಾ? ನಿಮಗೊಂದು ಅನ್ಸತ್ತೆ ಅಂದ್ರೆ ನಮಗೂ ಒಂದು ಅನ್ಸತ್ತೆ. ನೀವು ಅಷ್ಟೇ ನಿಮಗೆ ಅಷ್ಟೇ ಅನ್ಸ್ಲಕ್ ನೀವು ಅಷ್ಟೇ ಮನುಷ್ಯರ, ನಾವೇನ್ ದನಗಳು ಕಾಣುತ್ತೆ? ನಾವು ಮನುಷ್ಯರೇ ಅಂದ್ಮೇಲೆ ನಮಗೂ ಅನ್ಸತ್ತಪ್ಪ ದರ್ಶನ್ ತಪ್ಪೇ ಮಾಡಿಲ್ಲ ಅಂತ ಅನ್ಸುತ್ತೆ. ನಮ್ಗೆ ದರ್ಶನ್ ತಪ್ಪು ಮಾಡಿಲ್ಲ ಅಂತ ಅನಿಸ್ತೀವಿ. ನಮ್ಗೆ ಮುಂದೆ ಏನ್ ಮಾಡೋರು? ಸೊ ಅದ್ರಗೋಸ್ಕರ ಇವತ್ತು ನ್ಯಾಯಾಲಯ ಇವರು ಹಾಕಿದಂತ ಪಾರ್ಟಿ ಸವಾಲ ಶಿಕ್ಷಣನ್ನ ತಿರಸ್ಕರಿಸಿ ಮುಖಭಂಗ ಆಗುವ ರೀತಿಯಲ್ಲಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅಂದ್ರೆ ಸರ್ಕಾರಿಯ ವಕೀಲರಿಗೆ ಗಾಢ ನಿದ್ರೆ ಮಾಡುವ ಹಾಗೆ ನ್ಯಾಯಾಲಯ ಒಂದು ರೀತಿಯಾದಂತ ವಿಚಾರವನ್ನ ತಿಳಿಸಿದೆ. ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕೆಲವು ದಿವಸದಲ್ಲಿ ಆರೋಪ ಮುಕ್ತರಾಗಿ ರಾಜ್ಯದಲ್ಲಿ ಮತ್ತೆ ಮರುಕಳಿಸ್ತಾರೆ. ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಅಭಿಮಾನಿಗಳ ಆಶೀರ್ವಾದ ಇದೆ. ಅಂತಹ ಅದ್ಭುತ ನಟನನ್ನ ನೀವು ಎಷ್ಟೇ ಏನ್ ಮಾಡ್ತೀನಿ ಅಂತ ಹೊರಟರು ಕೂಡ ಆಗೋದಿಲ್ಲ. ಆ ನಟ ಎಂದಿಗೂ ಬೀಳೋದಿಲ್ಲ, ಯಾಕಂದ್ರೆ ಅದು ಆಲದ ಮರ. ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಆಲದ ಮರ ರೀ. ಆಲದ ಮರದ ಕೊಂಬೆಯನ್ನ ಕತ್ತರಿಸ್ತೀರಿ ಅನ್ನೋದು ನಿಮ್ಮ ಹುಚ್ಚತನ. ಅದನ್ನ ಇವತ್ತಿಗೆ ಬಿಟ್ಟು ಬಿಡಿ, ಅದನ್ನ ಇವತ್ತಿಗೆ ಬಿಟ್ಟು ಹೋಗಿ. ಕೆಲವರು ಬರ್ತಾರೆ, ಇಲ್ಲ ನಾನು ನೋಡಿ ಪ್ರತಿಯೊಂದು ನ್ಯಾಯದ ಸುದ್ದಿಗಳನ್ನ ನಾನು ಮಾಡ್ಲೇಬೇಕಾದಂಥದ್ದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇರ್ತೀನಿ. ಇರೋ ಸತ್ಯಾಂಶ ತಿಳಿಸ್ಲಿಕ್ಕೆ ನನಗಾಗಿ ಏನೋ ಹೇಳ್ತಾರೆ ಕೇಳ್ತಾರೆ ಅಂತೇಳಿ ದರ್ಶನ್ ಸರ್ ಅಭಿಮಾನಿಗಳು ನನಗೆ ಅವ್ರು ಕಾಯ್ತಾ ಇರ್ತಾರೆ ಏನೋ ಹೇಳ್ತಾರೆ ಅಂತ. ಹಾಗಾಗಿ ನಾನು ಮಾತಾಡಿರ್ತೀನಿ. ಇದನ್ನು ಮಾತಾಡಬಾರದು ನೀವು ಅಂದ್ರೆ ಅವ್ರು ಹೇಳಿ. ದರ್ಶನ್ ರವರ ಅಭಿಮಾನಿಗಳು ಈಗ ಕಮೆಂಟ್ ಮಾಡ್ತಾರಲ್ಲ ಈ ವಿಡಿಯೋಗೆ, 100 ಕಮೆಂಟ್ಗಳು ದರ್ಶನ್ ರವರ ಅಭಿಮಾನಿಗಳು ಹೇಳಿ ದರ್ಶನ್ ರವರ ಬಗ್ಗೆ ನೀವು ಮಾತಾಡಬೇಡಿ ಅಂತ. ನಾ ಬಿಟ್ಬಿಡ್ತೀನಿ 100 ಕಮೆಂಟ್ಗಳು ಬರ್ಬೇಕು, ದರ್ಶನ್ ರವರ ಬಗ್ಗೆ ನೀವು ಮಾತಾಡಬೇಡಿ ಅಂತೇಳಿ. ಅಂದ್ರೆ ಕಮೆಂಟ್ ಬಂದಿರುವಂತ 100% ಅಲ್ಲಿ 90% ಕಮೆಂಟ್ಗಳು ನೀವು ದರ್ಶನ್ ರವರ ಬಗ್ಗೆ ವಿಡಿಯೋ ಮಾಡಬೇಡಿ ಅಂತ ಬರ್ಲಿ, ನಾ ಬಿಡ್ತೀನಿ. ಯಾರೋ ಒಂದಿಬ್ರು ತಿರುಬೋಕಿಗಳು ಬಂದು ನೀವ್ ಹೇಳಿದ್ರೆ ನಾನು ಬಿಡೋದಿಲ್ಲ.
ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್, ದೈವತ ಮನುಷ್ಯ, ಅನ್ನದಾತ ಪ್ರಭು, ಎಷ್ಟೋ ಜನರನ್ನ ತಾನು ಕೈ ಹಿಡಿದು ಮೇಲೆತ್ತಿದಂತ ನಟ. ಸೊ ಅಂತಹ ಪ್ರಬುದ್ಧ ನಾಯಕ ನಟನ ಬಗ್ಗೆ ಮಾತಾಡ್ಲಿಲ್ಲದೆ ಇರೋದು ನಮಗೆ ಆಗೋದಿಲ್ಲ. ಯಾಕಂದ್ರೆ ಅನ್ಯಾಯನ ನಾವು ಸಹಿಸೋದಿಲ್ಲ. ಅವ್ರು ಹೇಳಿ ದರ್ಶನ್ ಸರ್ ಅಭಿಮಾನಿಗಳು ಸುಮಾರು ಬಂದಂತ ಕಮೆಂಟ್ಸ್ ಅಲ್ಲಿ 90% ಕಮೆಂಟ್ಸ್ಗಳು ನೀವು ದರ್ಶನ್ ರವ್ರ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರೆ ನಾನು ಖಂಡಿತ ಮಾಡೋದಿಲ್ಲ. ಅವ್ರು ಮಾಡಿ ಅಂತ ಏನಾದ್ರು ಕಮೆಂಟ್ ಮಾಡಿದ್ರೆ ನಾನು ಇನ್ನೂ 100 ವಿಡಿಯೋ ಮಾಡ್ತೀನಿ. ಅವ್ರ ಬಗ್ಗೆ ನಾನು ಒಳ್ಳೇದನ್ನೇ ಹೇಳ್ತೀನಿ. ಯಾಕಂದ್ರೆ ಅವ್ರು ಒಳ್ಳೆಯವ್ರು ಅಂತ ನನಗೆ ಗೊತ್ತು, ಇರೋ ಸತ್ಯಾಂಶನೇ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ದಯವಿಟ್ಟು.